ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ಹಚ್ಚು ಹಚ್ಚು, ನಿಧಾನವಾಗಿ ಹಚ್ಚು. ಆಮೇಲೆ ಅವಳಿಗೆ ಬರೀ ವಿಡಿಯೋ ಕಾಲಲ್ಲಿ ನೋಡೋ ಭಾಗ್ಯ. ನೀನ್ ನಮ್ನ ಮುದ್ದು ಮಾಡ್ತಿರ್ತೀಯ, ಜಡೆ ಹಾಕ್ತಿರ್ತೀಯ, ಮೆಹಂದಿ ಹಾಕ್ತಿರ್ತೀಯ, ಎಲ್ಲ ದೂರ ದುಬೈಗೆ ಲೈವ್ ಟೆಲಿಕಾಸ್ಟ್ ಮಾಡೋಣ. ಇವಾಗ ಎಲ್ಲ ಖುಷಿನೂ ಅನುಭವಿಸ್ಲಿ. ನೀನ್ ಹಚ್ಚು ಹಚ್ಚು. ನೋಡು ರುಕ್ಕು, ಬೇಡ ಹೀಗೆಲ್ಲ ಮಾತಾಡ್ಬೇಡ, ಆಮೇಲೆ ಅಷ್ಟೇ. ಅಯ್ಯೋ ಪಾಪ, ದುಃಖ ಆಗ್ತಿದೆ. ಹೊಟ್ಟೆ ಕಿಚ್ಚಿ ಮೊಟ್ಟೆ ಕೋಳಿಗೆ. ತರ್ಲೆಗಳ ಸುಮ್ನಿರ. ಮದುವೆ ಆಗ್ತಾ ಇರೋ ಹುಡುಗಿಗೆ ಎಷ್ಟು ಅಂತ ರೇಗಿಸ್ತೀರಾ? ಬರೀ ಮೆಹಂದಿ ಬಿಡೋದಲ್ಲ ಇವಳಿಗೆ. ನೋಡ್ತಾ ಇರಿ, ಇವಳು ಮದ್ವೆಗೆ ರಾಣಿ ತರ ರೆಡಿ ಮಾಡ್ತೀನಿ. ಏನ್ ಕಲ್ಯಾಣಿ? ನಮ್ಮ ಕಲ್ಯಾಣಿಯ ಮದುವೆ ಜೋರು ಜೋರು ಜೋರು, ಬಲು ಜೋರು ಜೋರು ಜೋರು. ಹೌದಪ್ಪ, ಇದೆಲ್ಲ ಹೇಳಕ್ಕೆ ಕೇಳಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಡೋಂಟ್ ವರಿ ಮದರ್ ಇಂಡಿಯಾ. ದುಡ್ಡು ದುಡ್ಡು, ಮನಿ ಮನಿ, ಪಡಂ ಪಡಂ. ಲೋ, ಸಕ್ಕರೆ ತೋರಿಸ್ಬಿಟ್ಟು ಮೈಸೂರು ಪಾಕು ಅಂದ್ರೆ ನಡೆಯುತ್ತೇನೋ? ವಾಲ್ಡನ್ ಇದು ಬರೀ ಟ್ರೈಲರ್ ಅಷ್ಟೇ. ನೋಡ್ತಾ ಇರೋ ಮದ್ವೆ ಕೆಲ್ಸ ಎಲ್ಲ ಜಬರ್ದಸ್ತ್ ಆಗಿ ಆಯ್ತಾ ಇರುತ್ತೆ. ಇವಾಗ ನೀನು ಈ ದುಡ್ಡು ಇಟ್ಕೋ. ಮಂಜಣ್ಣ, ಆಟೋ ನೋಡೋದಕ್ಕೆ ಬಂದಿದ್ದಾರೆ. ಇಲ್ಲಿಗೆ ಕರ್ಕೊಂಡ್ಬಂದ್ಬಿಟ್ನಾ? ಬಂದೆ. ಮಂಜು, ಇವರೇ ಆಟೋ ತಗೊಳ್ಳೋದಕ್ಕೆ ಬಂದಿರೋದು. ಅದೇನು ಲೆಕ್ಕಾಚಾರ ಮಾತಾಡೋದು? ಸರ್ ನಮಸ್ಕಾರ ಸರ್. ಆಟೋ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಸರ್. ಸರಿ. ಭವ್ಯ, ಗಾಡಿದು RC ಬುಕ್ ತಗೊಂಡ್ವಾ? ಭವ್ಯ, ಒಂದ್ ನಿಮಿಷ. ಅವ್ರ್ಯಾಕೆ ನಮ್ಮ ಆಟೋ ನೋಡ್ತಿದ್ದಾರೆ? ಇನ್ನೇನಕ್ಕೆ ಆಟೋ ತಗೊಳ್ಳೋದಕ್ಕಮ್ಮ? ಬಾಯ್ಲಿ ನೀನು. ಏನ್ ಮಾಡಕ್ ಹೊರಟಿದ್ಯಾ ಅಣ್ಣ ನೀನು? ಅಣ್ಣ, ನನ್ನ ಮದ್ವೆಗೋಸ್ಕರ ಆಟೋ ಮಾಡ್ತಿದ್ಯಾ? ಅಲ್ಲ, ಹಿಂಗಲ್ಲ ಕಲ್ಯಾಣಿ. ಅಣ್ಣ, ನಿಂಗದು ಬರೀ ಆಟೋ ಮಾತ್ರನಾ? ನೀನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಆಟೋನ ಮಾರಕ್ ಹೊರಟಿದ್ಯಾ? ಯಾಕಂಡ್ರಮ್ಮ, ಆಟೋ ಮಾರಿದ್ರೆ ಇನ್ನೊಂದು ತಾಳ್ಬೋದು, ಆದ್ರೆ ಮದುವೆ ಆಟೋ ಮಾರಿದ್ರೆ ಇನ್ನೊಂದ್ ತಗೋಬಹುದು, ಆದ್ರೆ ಈ ಆಟೋ, ಇದು ನಿನ್ಗಾಗ್ಲಿ ನಮಗಾಗ್ಲಿ ಬರೀ ಆಟೋ ಅಲ್ಲ, ಇದು ನಮ್ಮೆಲ್ರ ಭಾವನೆ. ನಮ್ಮನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗೋದ್ರಿಂದ ಹಿಡ್ದು ಅಮ್ಮನ್ ಸುತ್ತಾಡ್ಸೋವರೆಗೂ ಎಲ್ಲ ನೆನಪುಗಳಿವೆ ಇದ್ರಲ್ಲಿ. ನಾವೆಲ್ಲ ಓಡಾಡ್ಬೇಕಾದ್ರೆ ಆ ಆಟೋದಲ್ಲಿ ಕನ್ಸ್ ಕಟ್ಟಿದೀವಿ ಅಣ್ಣ. ನಮ್ ಬದುಕನ್ನ ನೀನೆಷ್ಟು ನೋಡಿದ್ಯೋ ಆ ಆಟೋನು ಅಷ್ಟೇ ನೋಡಿದೆ. ಅದಕ್ಕೆ ಜೀವ ಇಲ್ದೆ ಇರ್ಬೋದು, ಆದ್ರೆ ಅದು ಈ ಮನೆ ಸದಸ್ಯ. ಅದ್ರಲ್ಲಿ ನಿನ್ ಫೇವ್ರೆಟ್ ಶಂಕರಣ್ಣ, ಅಪ್ಪು ಸರ್ ಎಲ್ರೂ ಇದ್ದಾರೆ. ಹಾಗಿರ್ಬೇಕಾದ್ರೆ ಆ ಆಟೋನ ಮಾರಕ್ ಹೇಗಾದ್ರೂ ಮನ್ಸು ಬಂತಣ್ಣ ನಿನ್ಗೆ? ಆಟೋ ಮಾರಿ ಮದ್ವೆ ಮಾಡ್ತೀಯ ಅಂದ್ರೆ ನಂಗೆ ಈ ಮದ್ವೆನೇ ಬೇಡ ಅಣ್ಣ. ಇಲ್ಲ ಕಲ್ಯಾಣಿ, ಗಂಡನ್ ಕಡೆಯವ್ರಿಗೆ ಕೊಡೋದು ಬಿಡೋದು ಇರುತ್ತಲ್ವಾ? ಆ ಲೆಕ್ಕಾಚಾರ ಎಲ್ಲ ಬಿಡು ಅಣ್ಣ. ಮದ್ವೆನ ಹೇಗಾದ್ರೂ ಮಾಡೋಣ, ಆದ್ರೆ ಆಟೋನ ನಾವು ಮಾರ್ತಾ ಇಲ್ಲ ಅಷ್ಟೇ. ಬಾ. ಸರ್ ನೋಡಿ, ಇಲ್ಲಿ ನಮ್ಮ ಆಟೋ ಮಾರಾಟಕ್ಕಿಲ್ಲ. ಏನ್ ಮಂಜು, ಇವ್ರು ಈಗ ಹೇಳ್ತಿದ್ದಾರೆ? ಅಣ್ಣ ನೀನ್ ಸುಮ್ನೆ ಇರು, ಹೇಳದ್ನಲ್ಲ. ಸರ್ ನೀವು ಹೊರಡಿ. ಸಾರಿ ಸರ್. ಬಂದಣ್ಣ. ಅಣ್ಣ, ಇನ್ನೊಂದ್ಸಲ ನೀನ್ ಹೀಗ್ ಮಾಡಿದ್ರೆ ಅಷ್ಟೇ. ಹಾಯ್ ರಾಣಿ. ಏನಪ್ಪ ಮಹಾರಾಜ, ನಿನ್ ಮದ್ವೆ ಆಗ್ಬೇಕೋ ಬೇಡ್ವೋ? ಏಕೆ ರಾಂಗ್ ಆಗಿದ್ಯಾ? ಏನಾಯ್ತು? ಎನಿ ಪ್ರಾಬ್ಲಮ್? ನೀನೇ ಪ್ರಾಬ್ಲಮ್. ನೀನ್ ಇಷ್ಟೊಂದು ಪ್ರಾಬ್ಲಮ್ ಅಂತ ಗೊತ್ತಿದ್ರೆ ನಿನ್ನ ಮದ್ವೆ ಆಗೋ ಯೋಚನೆ ಮಾಡ್ತಾ ಇರ್ಲಿಲ್ಲ. ಅಂತದ್ ಏನಾಯ್ತು ಈಗ? ದೊಡ್ಡ ದೌಲತ್ ಮಾಡ್ಕೊಂಡು ಊರ್ಗೆಲ್ಲ ಶೋ ಕೊಡ್ಕೊಂಡು ಮಹಾರಾಜನ್ ತರ ಮದ್ವೆ ಆಗೋ ಆಸೆನಾ ನಿಂಗೆ? ಭರ್ಜರಿಯಾಗಿ ಒಡವೆ ಹಾಕಿ ಊರ್ಗೆಲ್ಲ ಊಟ ಹಾಕಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿಸ್ಕೊಡ್ಬೇಕಾ ನಿನ್ಗೆ? ನೋಡು, ಇಂಥದ್ದೆಲ್ಲ ಡಿಮಾಂಡ್ ಇದ್ರೆ ಯಾವ್ದಾದ್ರು ಒಳ್ಳೆ ಕುಳಕ್ಕೆ ಕಾಳು ಹಾಕು. ನಮ್ಮ ಅಣ್ಣನ್ ಪ್ರಾಣ ಆಗಿರೋ ಆಟೋನೆಲ್ಲ ಮಾರಿ ನಿನ್ ಡಿಮಾಂಡ್ ನ ಪೂರೈಸಕ್ಕಾಗಲ್ಲ, ಅರ್ಥ ಆಯ್ತಾ?
ಏನ್ ಡಿಮ್ಯಾಂಡು ಏನ್ ಆಟೋ ಏನ್ ಹೇಳ್ತಿದ್ಯಾ ನೀನು? ನಮ್ ಮದ್ವೆಗೋಸ್ಕರ ನಮ್ಮನೆಯವರು ಸಾಲ ಮಾಡಿ ಕಷ್ಟ ಪಡೋದನ್ನ ನನಗೆ ನೋಡಕ್ ಆಗಲ್ಲ, ನಾನು ಅದನ್ನ ಸಹಿಸೋದು ಇಲ್ಲ. ಏನ ಆಟೋ ಮಾರಕ್ ಕೊಟ್ಟಿದ್ದೇನ? ಅಮ್ಮ ತಾಯಿ ಸ್ಪೀಕರ್ ಆನ್ ಮಾಡ್ಬಿಟ್ಟು ಅವನ್ ಮುಂದೆ ಇಡೋ. ಮಾತಾಡು. ಲೇ ದೋಸ್ತ, ನೀನ್ ಬಂಗಾರದಂತ ತಂಗಿನ ನನಗೆ ಮದುವೆ ಮಾಡ್ಕೊಡ್ತಾ ಇರೋದೇ ದೊಡ್ಡ ಗಿಫ್ಟ್. ಅದ್ರ ಮೇಲೆ ಏನೇ ಖರ್ಚು ಬಂದ್ರೂ ನಂದು, ಅರ್ಥ ಆಯ್ತಾ? ಅದ್ ಸರಿ, ಆಟೋನ ಯಾರನ್ ಕೇಳಿ ಮಾಡ್ತಿದ್ಯಾ ನೀನು? ಲೇ ದೋಸ್ತ, ಈ ಬಾವ ಬಾಮೈದನ್ ಸೆಂಟಿಮೆಂಟ್ಗಿಂತ ಮುಂಚೆ ನಾವಿಬ್ರು ದೋಸ್ತ್ ಅಲ್ವೇನ್ಲ, ಪ್ರೀತಿಯಿಂದ ಮದುವೆ ಮಾಡ್ಕೊಡ್ತಿದ್ಯಾ. ಈ ದುಡ್ಡಿನ ವಿಚಾರ ಬಂದ್ರೆ ಸರಿಯಿಲ್ಲ ನೋಡು. ಅಮ್ಮ ಕಲ್ಯಾಣಿ, ನಿಮ್ಮನೆಯಿಂದ ಒಂದೇ ಒಂದು ಪೈಸಾನೋ ನನಗೆ ಡಿಮ್ಯಾಂಡ್ ಇಲ್ಲ ಇಲ್ಲ ಇಲ್ಲ. ಕೇಳಿಸ್ತಾ ಎಲ್ರಿಗೂ? ಕೇಳಿಸ್ತು ಕಣಪ್ಪ. ಸರಿ, ಫೋನ್ ಇಡು. ಇದೇ ಖುಷಿಗೆ ಏನಿಲ್ವಾ? ಯಾವ್ರಿಂದ ಕರೀದೆ ಕಣೋ, ಕಟ್ ನೋಡು. ಓಕೆ. ಒಳ್ಳೆ ಹುಡುಗ. ಇಂಥ ಹುಡುಗನ ನಳಿಯನ್ನಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಮದ್ವೆ ಮುಂಚೆನೆ ಇಷ್ಟು ಕಂಟ್ರೋಲು, ಮದ್ವೆ ಆದ್ಮೇಲೆ ಅವ್ರ ಕತೆ ಮುಗೀತು. ಮತ್ತೆ ನಮ್ಮ ಅಣ್ಣನ ತಂಟೆಗೆ ಯಾರಾದ್ರೂ ಬಂದ್ರೆ ಸುಮ್ನೆ ಬಿಡಕ್ಕಾಗತ್ತಾ? ಎಲ್ರನ್ನ ಕಂಟ್ರೋಲ್ ತಗೊಳ್ಳೋದೆ. ಕಲ್ಯಾಣಿ, ಅವನು ನನಗೆ ಚಿಕ್ಕ ವಯಸ್ಸಿಂದ ಫ್ರೆಂಡೇ ಆಗಿರ್ಬೋದು, ಏನೇ ಆಗಲಿ ಇವಾಗ ಅವನು ನಮ್ಮ ಮನೆಗೆ ಬರ್ತಾ ಇರೋ ಅಳಿಯ. ಅವನಿಗೆ ಹಿಂಗೆಲ್ಲ ಮಾತಾಡಬಾರ್ದು ನೀನು. ಆಮೇಲೆ ನೋಡೋರ್ ಕಣ್ಣಿಗೆ ನೀನು ಕೆಟ್ಟವಳಾಗಿ ಕಾಣ್ತೀಯ, ಅರ್ಥ ಮಾಡ್ಕೊ. ದೋಸ್ತ ಅಳಿಯ ಅಲ್ಲ, ಆ ದೇವ್ರೇ ಬಂದು ನಿನ್ಗೆ ತೊಂದರೆ ಮಾಡಿದ್ರು ಈ ಕಲ್ಯಾಣಿ ಕೆಟ್ಟವಳೆ ಆಗ್ತಾಳೆ. ಇದು ನಿನಗೆ ಅರ್ಥ ಆಯ್ತಾ? ಆಯ್ತು ಬಿಡಮ್ಮ, ನಿನ್ನ ಹತ್ರ ಮಾತಾಡಿ ಗೆಲ್ಲಕ್ಕಾಗತ್ತಾ? ಕೇಳಿಸ್ಕೊಳ್ರೆ, ಅಣ್ಣನ್ ರೂಮು ಯಾವತ್ತೂ ಕ್ಲೀನ್ ಆಗಿ ಇಡ್ಬೇಕು. ಅಣ್ಣಂಗೆ ದಿನ ಇದೇ ಬೆಡ್ಶೀಟ್ ನ ಕೊಡ್ಬೇಕು, ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಅಣ್ಣ ಸಂಜೆ ಮನೆಗ್ ಬರ್ತಾ ದೇವ್ರ ಮನೆ ದೀಪ ಉರಿತಾ ಇರ್ಬೇಕು, ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಅಣ್ಣನ್ ಕಾಕಿ ಶರ್ಟ್ ದಿನ ಐರನ್ ಮಾಡೇ ಕೊಡ್ಬೇಕು, ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಸುಮ್ನೆ ಎಲ್ಲದಕ್ಕೂ ಹೂ ಅನ್ನೋದಲ್ಲ, ಅಣ್ಣನಿಂದ ಏನಾದ್ರೂ ಒಂದು ಕಂಪ್ಲೇಂಟ್ ಬರ್ಬೇಕಲ್ಲ, ಆಮೇಲೆ ಮಾಡ್ತೀನಿ, ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಅಣ್ಣಂಗೆ ಬಿಸಿ ಬಿಸಿ ನೀರ್ ಕೊಡ್ಬೇಕು, ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಅಣ್ಣಂಗೆ ತಿಂಡಿ ಆದ್ಮೇಲೆ ಇದೇ ಲೋಟದಲ್ಲಿ ಕಾಫಿ ಕೊಟ್ರೆ 1 ಚಮಚಕ್ಕಿಂತ ಜಾಸ್ತಿ ಸಕ್ಕರೆ ಹಾಕ್ಬೇಡಿ. ಸಿಹಿ ಹೆಚ್ಚಾದ್ರೆ ಅವನಿಗೆ ಇಷ್ಟ ಆಗಲ್ಲ.